ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಬಿಗ್ ಬಾಸ್ ಸೀಸನ್ 12ರ ಈ ವಾರದ ಭಾನುವಾರದ ಸಂಚಿಕೆಯಲ್ಲಿ ಏನೆಲ್ಲ ಆಯಿತು ಮತ್ತು ಈ ವಾರ ಎಲಿಮಿನೇಷನ್ ಇದೆಯಾ ಇಲ್ವಾ, ಎಲಿಮಿನೇಷನ್ ಆದರೆ ಯಾರು ಹೋಗ್ತಾರೆ ಎಂಬುದು ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ಇದೆ. ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಇದು ಸ್ನೇಹಿತರೆ, ಈ ವಾರ ಯಾವುದೇ ಎಲಿಮಿನೇಷನ್ ಇರೋದಿಲ್ಲ. ಆದರೆ ಇಬ್ಬರು ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯಿಂದ ಔಟ್ ಆಗಿದ್ದಾರೆ ಅಂತಾನೆ ಹೇಳಬಹುದು. ಅದರಲ್ಲಿ ಮೊದಲಿಗೆ ರಜತ್ ಮತ್ತು ಚೈತ್ರ ಅವರು ಬಿಗ್ ಬಾಸ್ ಮನೆಯಿಂದ ಆಚೆ ಬರ್ತಾರೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ನೀವೆಲ್ಲ ನೋಡಿದ್ದೀರಿ. ಅದೆಲ್ಲ ಫೇಕ್ ನ್ಯೂಸ್ ಸ್ನೇಹಿತರೆ. ಈ ವಾರ ರಜತ್ ಮತ್ತು ಚೈತ್ರ ಅವರು ಯಾವುದೇ ಕಾರಣಕ್ಕೂ ಹೊರಬರುವುದಿಲ್ಲ. ಹೊರಬರುವುದಂತೂ ಕನ್ಫರ್ಮ್. ಅವರು ಕನ್ಫರ್ಮ್ ವೈಲ್ಡ್ ಕಾರ್ಡ್ ಸ್ಪರ್ಧಿಗಳಲ್ಲ. ಆಟದ ಶೈಲಿಯನ್ನು ಬದಲಾಯಿಸಲು ಬಿಗ್ ಬಾಸ್ ಟೀಮ್ ರಜತ್ ಮತ್ತು ಚೈತ್ರ ಅವರನ್ನು ಕಳಿಸಿರುವುದು ಇದು ಸ್ಪಷ್ಟವಾಗಿ ಅಪ್ಡೇಟ್ ಇದೆ ನಮಗೆ. ಆದರೆ ಈ ವಾರ ವೋಟಿಂಗ್ ಲೈನ್ ಕೂಡ ತೆಗೆದಿರಲಿಲ್ಲ. ಹಾಗೆ ಎದರ್ ಬೇಸಿಸ್ ಮೇಲೆ ಎಲಿಮಿನೇಟರ್ ಮಾಡಿದ್ದಾರೆ ನೀವು ಕೇಳಬಹುದು. ಆದರೆ ಈ ವಾರ ಬಿಗ್ ಬಾಸ್ ಮನೆಯಿಂದ ಇಬ್ಬರು ಆಚೆ ಬಂದಿದ್ದಾರೆ ಸ್ನೇಹಿತರೆ. ಅದು ಯಾರಂದ್ರೆ ಮತ್ತು ಧ್ರುವಂತ್ ಅವರು ಮತ್ತು ರಕ್ಷಿತಾ ಅವರು ಈ ವಾರ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿದ್ದಾರೆ ಮತ್ತು ಎಲಿಮಿನೇಟ್ ಆಗಿಲ್ಲ. ಅವರು ಸೀಕ್ರೆಟ್ ರೂಮ್ ನಲ್ಲಿ ಇದ್ದಾರೆ ಅಂತ ಮಾಹಿತಿ ಬರ್ತಾ ಇದೆ. ಯಾವ ಕಾರಣಕ್ಕೆ ಸೀಕ್ರೆಟ್ ರೂಮ್ ನಲ್ಲಿ ಇಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಆದರೆ ರಕ್ಷಿತ್ ಅವರು ತುಂಬಾ ವೀಕ್ ಆಗಿದ್ರು, ಧ್ರುವಂತ್ ಅವರು ತುಂಬಾನೇ ವೀಕ್ ಆಗಿದ್ರು. ಇವರು ಆಟದ ಶೈಲಿಯನ್ನು ಬದಲಾಯಿಸಿಕೊಳ್ಳಬೇಕೆಂಬ ಕಾರಣಕ್ಕೆ ಆಟದಲ್ಲಿ ಹೊಸ ಚೇಂಜಸ್ ತರುವ ಕಾರಣ ಇವರಿಬ್ಬರನ್ನು ಸೀಕ್ರೆಟ್ ರೂಮ್ ನಲ್ಲಿ ಇಟ್ಟಿದ್ದಾರೆ ಎಂಬ ಮಾಹಿತಿ ಇದೆ. ಇದೀಗ ರಕ್ಷಿತಾ ಅವರು 2ನೇ ಬಾರಿ ಬಿಗ್ ಬಾಸ್ ಮನೆಯಿಂದ ಆಚೆ ಬರುತ್ತಿರುವುದು. ಇವತ್ತಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಕಾದು ನೋಡಬೇಕಾಗಿದೆ. ಅದೇ ರೀತಿ ಸ್ಯಾಟರ್ಡೆ ಎಪಿಸೋಡ್ ಅಲ್ಲಿ ನಿಮಗೆ ಹೇಗೆನಿಸ್ತು ಮತ್ತು ಯಾರದು ತಪ್ಪು ಯಾರದು ಸರಿ ಎಂದು ಕಮೆಂಟ್ ಮಾಡಿ. ನಿನ್ನೆಯ ಸಂಚಿಕೆಯಲ್ಲಿ ಸುದೀಪ್ ಸರ್ ಗಿಂತ ಜಾಸ್ತಿ ಸ್ಪರ್ಧಿಗಳು ಮಾತಾಡಿದ್ದಾರೆ ಅಂತಾನೆ ಹೇಳ್ಬಹುದು. ಅದರಲ್ಲಿ ಸುದೀಪ್ ಸರ್ ಮಾತಾಡೋ ಚಾನ್ಸ್ ಇರಲಿಲ್ಲ. ಅಷ್ಟು ಸ್ಪರ್ಧಿಗಳು ಮತ್ತು ಅಶ್ವಿನಿ, ರಜತ್, ಚೈತ್ರ, ಧ್ರುವಂತ್ ಇವರದನೇ ಎಪಿಸೋಡ್ ಆಗಿತ್ತು. ಈಗ ಯಾಕೋ ರಜತ್ದೇ ತುಂಬಾ ತಪ್ಪು ಅಂತ ಅನಿಸ್ತಾ ಇದೆ. ವಾಲ್ ಸೀಸನ್ ನಲ್ಲಿದ್ದ ರಜತ್ ಅವರು ಈ ಸೀಸನ್ ಅಷ್ಟು ಆಕ್ಟಿವ್ ಆಗಿ ಇಲ್ಲ ಮತ್ತು ತುಂಬಾ ಡಿಫರೆಂಟ್ ಆಗಿ ಕಾಣುತ್ತಿದ್ದಾರೆ. ಸೀಸನ್ ಇಷ್ಟ ಆಗಿದ್ದ ರಜತ್ ಈ ಸೀಸನ್ ಯಾಕೋ ಅಷ್ಟು ಇಷ್ಟ ಆಗಿಲ್ಲ. ಆದರೆ ಚೈತ್ರ ಅವರು ತುಂಬಾನೇ ಇಂಪ್ರೂವ್ ಆಗಿದ್ದಾರೆ ಅಂತಾನೆ ಹೇಳಬಹುದು. ಹೋದ ಸಲದಕ್ಕಿಂತ ಈ ಸಲ ತುಂಬಾ ಆಕ್ಟಿವ್ನೆಸ್ ಆಗಿ ಮತ್ತು ಟಾಸ್ಕ್ ಗಳಲ್ಲಿ ತುಂಬಾ ಇನ್ವಾಲ್ವ್ ಆಗುತ್ತಿದ್ದಾರೆ. ಆದರೆ ಉಸ್ತುವಾರಿ ಮಾತ್ರ ಅವರಿಗೆ ಸರಿಯಾಗಿ ಆಗಿ ಬರುವುದಿಲ್ಲ, ಇದಂತೂ ಖಚಿತ. ನನ್ನ ಪ್ರಕಾರ ರಕ್ಷಿತಾ ಮತ್ತು ಧ್ರುವಂತ್ ಅವರು ಒಂದು ವಾರದ ಮಟ್ಟಿಗೆ ಸೀಕ್ರೆಟ್ ರೂಮ್ ನಲ್ಲಿ ಇರಬಹುದು ಅಂತ ಅನಿಸ್ತಾ ಇದೆ. ಕಾದು ನೋಡಬೇಕಾಗಿದೆ ಇವತ್ತಿನ ಸಂಚಿಕೆ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.